ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಬಹಳ ದಿನಗಳ ನಂತರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ವರ್ಷ ಆಯಿತು ಅಂತ ಅನಿಸುತ್ತೆ ನನ್ನ ಕೊನೆಯ ಬ್ಲಾಗ್ ಹಾಕಿ. ಇವತ್ತಿಂದ ಮತ್ತೆ ಪುನಃ ಶುರು ಮಾಡ್ತಾಯಿದ್ದೀನಿ ಹೊಸದಾಗಿ. ಸೊ ಎಲ್ಲರೂ ನೋಡಿ, ಹರಿಸಿ ಹಾರೈಸಿ ಪ್ರೋತ್ಸಾಹಿಸಿ. ಓಕೆ, ವೆಲ್ಕಮ್ ಬ್ಯಾಕ್. ಇವಾಗ ನೋಡ್ತಾ ಇದ್ದೀರಾ ಈ ಪಾರ್ಸಲ್ ಏನಿದೆ, ಆ್ಯಕ್ಚುಲಿ 14ನೇ ತಾರೀಕು ಬರಬೇಕಾಗಿತ್ತು. ಇದು ಏನು ಪಾರ್ಸಲ್, ಯಾವುದರ ಪಾರ್ಸಲ್ ಅಂತ ನಿಮಗೆ ಹೋಗ್ತಾ ವಿಷಯ ತಿಳಿಸ್ತೀನಿ. ಭಾಳಷ್ಟು ಪ್ಲ್ಯಾನ್ಗಳಿದೆ, ಯೋಜನೆಗಳಿದ್ದಾವೆ. ಆ ಯೋಜನೆಗಳನ್ನು ನಿಮ್ಮ ಮುಂದೆ ಒಂದೊಂದೇ ತೆಗೆದಿಡ್ತಾ ಹೋಗ್ತಿರ್ತೀನಿ. ಆ್ಯಂಡ್ ಇವಾಗ ಇದನ್ನು ಓಪನ್ ಮಾಡಬೇಕು ಅಂತ ಇದ್ದೀನಿ. ಓಪನ್ ಮಾಡೋಣ. ಈ ಛತ್ರಿ ಅಂಬ್ರೆಲಾ, ಇದು ಬೀಚ್ ಅಂಬ್ರೆಲಾ ಅಂತ ಹೇಳ್ತಾರೆ. ಇದು ಯಾವುದಕ್ಕೆ ಅಂತ ನೋಡ್ತಾ ಇರಿ, ಹೇಳ್ತೀನಿ. ಹೊಸದಾಗಿ ಬಂದಿದೆ, ನೋಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ, ವಿತ್ ನನ್ನ ಫ್ರೆಂಡ್ ಜೊತೆ. ಹೇಳಿ ಮಚ್ಚ. ಹಾಯ್. ಹೆಸರು ಕಿಶನ್. ಈಗಾಗಲೇ ಕಳೆದ ಬ್ಲಾಗಲ್ಲಿ, ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದಾಗ ಆವಾಗ ಹಾಕಿದ್ದು ಅತ್ತಾಗ ಇವನು ವೀಡಿಯೋ ಮಾಡಿದ್ದೆ. ಆವಾಗ ಒಂದು ಸ್ಮಾಲ್ ಬೈಟಲ್ಲೇನೋ ಸಿಕ್ಕಿದ್ದು ಅಷ್ಟೇ, ಜಾಸ್ತಿ ಸಿಕ್ಕಿರಲಿಲ್ಲ. ಆ್ಯಂಡ್ ಕುಚಿಕು ಸದ್ಯಕ್ಕೆ ಇವಾಗ ಅವನ ಮನೆಯಲ್ಲೇ ಬಂದಿದ್ದೀನಿ. ಮತ್ತೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಮಚ್ಚ ನಾವು ಇವಾಗ? ಬಟ್ ಪ್ಲ್ಯಾನ್ ಹಂಗೆ ಇರುತ್ತೆ. ಸೊ ಇವಾಗ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ, ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಏನು ಅಂತೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಡ್ರೈವಿಂಗಲ್ಲಂತೂ ಎಕ್ಸ್ಪರ್ಟ್ ಮಾತ್ರ ಮಗ, ಅಲ್ಲ ಮಚ್ಚಿ? ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀವಿ. ನನಗೊಂದು ಸಿಕ್ಕಾಪಟ್ಟೆ ಮುಜುಗರ ಅಂತೂ ಅನಿಸ್ತಾ ಇದೆ. ಅಷ್ಟು ಈಸಿ ಇಲ್ಲ ಬ್ಲಾಗ್ ಮಾಡೋದು ಅಥವಾ ಈ ಕ್ಯಾಮ್ರಾ ಮುಂದೆ ಬಂದು ಮುಖ ಕೊಟ್ಟು ಮಾತಾಡೋದು, ಅಲ್ವಾ ಮಗ? ಸಿಕ್ಕಾಪಟ್ಟೆ ಕಷ್ಟ ಅಲ್ಲ. ದೊಡ್ಡದಂತೂ ಮೊದಲೇ ಅಲ್ವೇ ಅಲ್ಲ, ಚಿಕ್ಕದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ಜೊತೆಯಲ್ಲಿ ಸಾಥ್ ಕೊಡ್ತಾ ಇದ್ದೇನೆ. ಈ ಥರ ಯಾವ್ದಾರ ಒಂದು ಬಿಗ್ ಗಿಫ್ಟ್ ಲೈಫಲ್ಲಿ ಇರಬೇಕು. சில நேரத்துல வந்து அன்பா சொல்லுவான், சில நேரத்துல அடிச்சு சொல்லுவான். ஆனா நமக்காக நல்லது மட்டும் தான். ಹೆಂಗಂತಂದ್ರೆ, ಎರಡು ಕೈ ಸೇರಿದ ಚಪ್ಪಾಳೆ ಅಂತ ಹೆಂಗೆ ಹೇಳ್ತೀವಿ, ಹಂಗೇನೆ ಏನಾದ್ರೂ ಕೆಲಸ ಮಾಡಬೇಕಾದ್ರೆ ಒಂದು ಸಪೋರ್ಟ್ ಅಂತ ಇರಬೇಕು. ಲೋಕಲ್ ಸಪೋರ್ಟ್ ಅಂತ ನಿಜವಾಗ್ಲೂ ಇರಬೇಕು. ನಾವೆಲ್ಲಿಂದ ಎಲ್ಲಿಗೋ ಬಂದು ಇನ್ನೆಲ್ಲೋ ಜೀವನ ಮಾಡ್ತಿರ್ತೀವಿ. ಅಲ್ಲಿ ಒಂದು ಒಳ್ಳೆ ಸ್ನೇಹ ಬೆಳೆಸಿದ್ರೆ ಈ ಥರ ಒಂದು ಪಕ್ಕಾ ಸಪೋರ್ಟ್ ಸಿಗುತ್ತೆ. ಏನು ಮಚ್ಚ, ನಾವು ಇದು ಎಷ್ಟು ವರ್ಷ ನಮ್ಮ ಜರ್ನಿ, ನಮ್ಮ ಫ್ರೆಂಡ್ಸ್ ಇದ್ದು? 2019. 26. 5.5 years. 6 years ಆಯ್ತು. 6 years ಅಲ್ಲ? ಹೌದು. 19 ಬಿಟ್ರೆ 20 6 ವರ್ಷ ಲೆಕ್ಕ ಹಾಕೋದು. ನಾವು 19 ಲೆಕ್ಕ ಹಾಕ್ಬೇಕು ನಮಗೆ. 6.5 years. ಯಾವಾಗ ಮಾರ್ಚಲ್ಲಿ ನಾವು ಸೇರಿದಲ್ವಾ? ಹಾಂ. ಸೊ 2019 ಫೆಬ್ರವರಿ ಮಾರ್ಚ್ ನಮ್ಮಿಬ್ಬರು ಮೊದಲನೇ ಭೇಟಿ, ಮೊದಲನೇ ಸ್ನೇಹ ಸಂಬಂಧ ಶುರುವಾಗಿದ್ದು. ಇವಾಗ 2026. ಸೊ 2026 ಅಂದರೆ ಅಲ್ಲಿಗೆ 6.5 ವರ್ಷ ಆಗ್ತಾ ಬಂತು ಇಬ್ಬರಿಗೆ ಗೆಳೆತನ ಶುರುವಾಗಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನೋಡಿ, ಸಿಂಗಲ್ ಬೈಟ್ ಆಫ್ ಜಗಳ ನಾವು ಮಾಡೇ ಇಲ್ಲ ಲೈಫಲ್ಲಿ. ಆ ಸಿಚುವೇಶನ್ನೇ ಬಂದಿಲ್ಲ. ಇಬ್ಬರು ಬೈಕೋತೀವಿ, ಬೈಕತ್ತೀವಿ. ಲೈಕ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾವು ಯಾವತ್ತು ಮಾತ್ರ ಮಾತಾಡಿದ್ದೇ ಇಲ್ಲ. ಆ್ಯಂಡ್ ನಮ್ಮಿಬ್ಬರು ಥಾಟ್ ಕೂಡ ಒಂದೇ ಥರ ಇದೆ, ಅಲ್ಲ ಮಚ್ಚ?
ಒಂದು ಸಿಂಗಲ್ ನಾವು ಆಚೆ ಇಲ್ಲ. ಅವ್ನಿಗೆ ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಮಾಡ್ತಿದ್ರೆ ಮಚ್ಚ ಹಂಗೆ ಮಾಡಕ್ಕೋಗ್ಬೇಡ ಮಚ್ಚ, ಆ ಥರ ಯೋಚನೆ ಮಾಡಕ್ಕೋಗ್ಬೇಡ ಮಚ್ಚ ಅಂತ ಹೇಳ್ತೀನಿ. ಅವನು ಅಷ್ಟೇ. ಬಟ್ ಎಲ್ಲೂ ಬಿರುಕು ಬಿದ್ದಿಲ್ಲ, ಒಂದು ಎಳೆ ಬಿರುಕು ಬಿದ್ದಿಲ್ಲ. ಆ್ಯಂಡ್ ನಾನು ಲೈಫಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಬಡಿ ಮಗ ನಂಗೆ ಸಿಗಾಬಡಿ ಹೆಲ್ಪ್ ಮಾಡಿದೆ. ಅದನ್ನೊಂದು ಯಾವಾಗ ನೆನ್ಸ್ಕೋಬೇಕು. ಈಗಲೂ ಅಷ್ಟೇ, ಇವಾಗಲೂ ಸಪೋರ್ಟಿಗೆ ನಿಂತಿದ್ದಾರೆ. ಆ ಥರ எனக்காக எப்பவுமே நல்லது மட்டும் நினைக்கிற ಫ್ರೆಂಡ್ಶಿಪ್ ನಮ್ಮದು. ಮಚ್ಚಿ ಈಸ್ ಕುಕಿಂಗ್. ಏನು ಕುಕ್ ಮಾಡ್ತೀವಿ ಮಚ್ಚ? ಟೊಮೊಟೊ ಗೊಜ್ಜು, ಟೊಮೊಟೊ ಸಾಂಬಾರು ಅಲ್ವಾ? ಎಸ್. ಸೊ ಮೊದಲಿಗೆ ಎಣ್ಣೆ ಹಾಕಿಡಬೇಕು ಕಾಯಿವರೆಗೂ. ಆಮೇಲೆ ಸಾಸಿವೆ ಹಾಕಬೇಕು. ಹಾಗೆ ಚಟಾಪಟ ಚಟಾಪಟ ಅಂತಾರೆ, ಚಟಾಪಟ. ಅಣ್ಣ ಒಗ್ಗರಣೆ ರೆಡಿ ಮಾಡ್ತಾರೆ. ಈರುಳ್ಳಿ ಸ್ಮೆಲ್ಲೇ ಚಂದ ಅಲ್ಲ ಮತ್ತ? ಚೆನ್ನಾಗಿಲ್ವ ಸ್ಮೆಲ್? ಈರುಳ್ಳಿ ಸ್ಮೆಲ್ಲು ಒಗ್ಗರಣೆ ತಗೊಳ್ಳೋದಕ್ಕೆ ಒಂಥರ ಖುಷಿ. ಪಾಪ ನನ್ನ ಬಂದೆ ಅಂತ ಅಡುಗೆ ಮಾಡ್ತಾನೆ. ಅವ್ರ ಅಪ್ಪನ ಹೊರಗಡೆ ಹೋಟೆಲ್ ಊಟ ಮಾಡಿ ಸ್ಟಾಪ್ ಮಾಡಿಸಿ ಕುಕ್ಕರಲ್ಲಿ ರೈಸ್ ರೆಡಿ. ಮಚ್ಚ ನಿಮ್ಮ ಮನೆ ಹೋಮ್ ಟೂರ್ ಮಾಡ್ಬೇಕು ಮಚ್ಚ ಒಂದ್ಸಲ. ಹಾಂ ನಿಮ್ಮ ಮನೆನೇ ಸಾಕು ಮಚ್ಚ ಹೋಮ್ ಟೂರ್ ಮಾಡೋದಕ್ಕೆ. ನಾನೇನು ಈ ಥರ ಒಂದು 10 ಜನ ಫ್ರೆಂಡ್ಸ್ ಥರ ಸಾಕು. ಎಲ್ಲರ ಮನೆಗೆ ಹೋಗಿ ಹಿಂಗಿತ್ತಿತ್ತು. ಟೊಮೊಟೊ ಹಾಕಾಯ್ತು. ನೆಕ್ಸ್ಟ್ ಏನು ಮಚ್ಚ ಮಸಾಲೆ ಸಾ? ಏನು ಸಖತ್ ಅರೇಂಜ್ ಮಾಡಿರೋ. ನಾನು ಎಂಟಿ ಪ್ರಭಾವ ಸಿಸ್ಟರ್ ಹ್ಯಾಟ್ಸ್ ಆಫ್. ಫಿಸಿಕಲ್ ಸಿಸ್ಟರ್ ಹ್ಯಾಟ್ಸ್ ಆಫ್. ಆದರೂ ನೋಡಿಲಿ ಮುಂದೆ ಈ ಗೋಡಂಬಿ ದ್ರಾಕ್ಷಿಗಳು, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಸು ಅಲ್ಲ ಮಚ್ಚ? ಬೌ ಅಲ್ಟಿಮೇಟ್ ಏನಾದರೂ. ನನ್ನ ಗ್ಲಾಸು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಷ್ಟಿಲ್ಲದೆ ಹೇಳ್ತಾರ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಅಂತೇಳಿ ಅಲ್ಲ ಮಚ್ಚ? ಏನು ಲೆವೆಲಲ್ಲಿ ಅರೇಂಜ್ ಮಾಡ್ಯಾರ, ಏನು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಹಾಂ ಈಗ ಏನಾಗುತ್ತೆ ಮಚ್ಚ? ಅರ್ಶಿನ ಆಗ್ತಾ? ಅರ್ಶಿನ ಉಪ್ಪು ಜಸ್ಟ್ ಅದು ಕುದಿಯೋಕ್ಕೋಸ್ಕರ ಉಪ್ಪು ಹಾಕಿದ್ದೀವಿ, ಹಾಕ್ಬೇಕು. ಇನ್ನೊಂದು ಆಗಲೇ ಕಾಲ್ ಬಂತು. ಇಷ್ಟು ಮಸಾಲೆ ಪುದೀಸು உடம்பு சரியில்லடா எனக்கு. அதுதான் வீட்டுக்கு வந்தேன். ஓகே ஓகே. எனக்கும் அதே தான் ஃபுல்லாக வயிறு வீங்கிட்டு ஜாஸ்தி. ಒಂಚೂರು ಖಾರ இப்போதான் ஸ்டார்ட் பண்ணியிருக்கேன். பண்ணுறது
ಆಯ್ತು ಸ್ಪಲ್ಲ ಸಾಮಾನು ಸಂಜೆ ಕಲಿಕೆ ಖಾರ ಪುಡಿನಾ? இப்போ ಚೂರು ಗರಂ ಮಸಾಲ, ಓಕೆ என்னடா போங்க மாசம் போடு போல ಓ ಸೇಮ್ ಜಾರು, ಸ್ಮಾಲ್ ಸೈಜು. ಎಷ್ಟಾಯ್ತು ಅದಕ್ಕೆ? ಸೆಟ್ 150 ಸಾಕು ಬಿಡಲಿ. ಟೊಮೊಟೊ ಸಾರು ಮಾಡ್ತೀವಿ ಅಂತ ನನ್ನ ಮಗ ಟೊಮೊಟೊ ಗೊಜ್ಜು ಮಾಡಾಕ್ತ. ನನ್ನ ಮಕ್ಕಳು ಹ್ಞೂ ಅಂದ್ರೆ ಗೊತ್ತಾಗಲ್ಲ. ಕ್ಯಾಲ್ಕುಲೇಟರ್. ಸೊ ಗಾಯ್ಸ್, ಎಲ್ರಿಗೂ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ಸೊ ಈ ಥರ ಫ್ರೆಶ್ ಅಪ್ ಆಗಿದ್ದೀನಿ ಆಲ್ಮೋಸ್ಟು. ಸೊ ಇವಾಗ ಏನಂತಂದರೆ ನನಗೆಲ್ಲ ಹೇಳ್ತಾ ಇದ್ದೆ ಹೊಸದಾಗಿ ಏನೋ ಒಂದು ಪ್ರಾರಂಭ ಮಾಡ್ತಾಯಿದ್ದೀನಿ ಅಂತೇಳಿ. ಅದಕ್ಕೆ ಇವಾಗ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಹಿಡಿತಾ ಇದೆ. ಈಗ ಪಾದ ತೆಗೆದಿಟ್ಕೊಂಡಿದ್ದೀನಿ. ಈಗ ಮೊದಲು ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ, ಅಂದರೆ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ಯೂಟ್ಯೂಬ್ನ ಸ್ವಲ್ಪ ರೆಫರ್ ಮಾಡ್ತೀನಿ. ಯಾಕೆಂದರೆ ರಾಗಿ ಅಂಬಲಿ ಮಾಡೋದಷ್ಟು ಐಡಿಯಾ ಇಲ್ಲ. ಹಾಗೆ ಮುಂದೆನೇ ಮಾಡಿ ಅಭ್ಯಾಸ ಇಲ್ಲ. ಅದನ್ನು ನಾನು ಯೂಟ್ಯೂಬ್ ಮುಖಾಂತರ ರೆಫರ್ ತಗೊಂಡು ಹೇಗೆ ಮಾಡೋದು ಅಂತ ನೋಡ್ಕೊತೀನಿ. ಸೊ ಸ್ನೇಹಿತರೆ, ನೀರು ಕುದಿಯೋಕ್ಕೆ ಪ್ರಾರಂಭ ಆಗಿದೆ. ಈ ಟೈಮಲ್ಲಿ ಇದನ್ನು ನಿಧಾನಾಗಿ ಹಾಕ್ಕೊಳ್ಬೇಕು. ನಾನು ಹಾಕಿ ತೋರಿಸ್ತೀನಿ ಹೇಗೆ ಅಂತೇಳಿ. ಈಗಾಗಲೇ ಹಾಕಿದ ತಕ್ಷಣ ಅದು ಬೇಯೋಕ್ಕೆ ಶುರುವಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಚೂರು ಇಲ್ಲೂ ಗ್ಯಾಪ್ ಕೊಡೋದಲ್ಲೇ ಚೆನ್ನಾಗಿ ತಿರುಗ್ತಾ ಇರುತ್ತೆ. ಸೊ ಸ್ನೇಹಿತರೆ, ಈಗ ಈ ಹದಕ್ಕೆ ಬಂದಿದೆ. ಈಗ ಇದನ್ನು ಈ ಸ್ಟೀಲ್ ಪಾತ್ರೆಗೆ ಹಾಕ್ತಿದ್ದೀನಿ. ಕ್ವಾಂಟಿಟಿ ಕಮ್ಮಿನೇ ಆಗುತ್ತೆ ಅನಿಸುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ತದನಂತರ ಇದರೊಳಗೆ ಮಿಕ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಜಾಸ್ತಿ ನೀರು ಹಾಕಲ್ಲ, ಯಾಕಂದರೆ ಅದು ಆ ಕುಡಿಯುವಾಗ ಟೇಸ್ಟ್ ಗೊತ್ತಾಗಲ್ಲ ನಿಮ್ಗೆ. ಆಲ್ಮೋಸ್ಟ್ ಹಿಂಟ್ ಕೂಡ ಸಿಕ್ಕಿರುತ್ತೆ ಒಂಚೂರಾದರೂ. ಸೊ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಬಿಸಿ ಇದೆ. ಒಂದು 2-3 ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದರಲ್ಲಿ. ಇದನ್ನು ಸ್ವಲ್ಪ ಇದಕ್ಕೆ ಮಿಕ್ಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ.
ಉಪ್ಪಿನಕಾಯಿ ಎಲ್ಲ. ಹಾಂ, ಸೊ ನೀರು ಕೂಡ ತೊಗೊಂಡಿದ್ದೀವಿ. ಇವಾಗ ನಮ್ಮ ಪಯಣ. ಹಾಂ, ಸೊ ಇಷ್ಟು ದಿನ ಯಾವೊಂದು ಟೈಮಿಂಗ್ ಕಾಯ್ತಿದ್ವಿ ಆ ಟೈಮ್ ಆಲ್ರೆಡಿ ಬಂದಿದೆ. ಸೊ ನೋಡ್ಬೋದು ವಾಟರ್ ಬಾಟಲ್ ಆ್ಯಂಡ್ ಎಲ್ಲನೂ ಐಟಮೆಲ್ಲ ರೆಡಿಯಾಗಿದೆ. ಕಿಶನ್ ರೆಡಿನಾ? ರೆಡಿ. ಭಾಳಷ್ಟು ಕಷ್ಟಪಟ್ಟಿದ್ದೀವಲ್ಲ ಮಜಾ, ಸಿಕ್ಕಾಪಟ್ಟೆ. ನಾವು ಅಂದ್ಕೊಂಡಿದ್ದ ಟೈಮಿಂಗ್ಸೇ ಬೇರೆ ಆ್ಯಂಡ್ ಇವಾಗ ಹೋಗ್ತಾರೆ ಟೈಮಿಂಗ್ಸೇ ಬೇರೆ. ಸೊ ಇವತ್ತೊಂದು ದಿವಸ ಮಾತ್ರ, ನಾಳೆಯಿಂದ ಅದು ರಿಪೀಟ್ ಆಗಲ್ಲ. ನಾಳೆಯಿಂದ ಒಂದು 10 ಗಂಟೆ ರೆಡಿಯಾಗಿರುತ್ತೆ. ಟೈಮಿಂಗ್ಸ್ನ ಪಕ್ಕಾ ಮ್ಯಾಚ್ ಮಾಡಬೇಕು. ಚಿಕ್ಕದು ಅಂತಂದರೂ ಕೆಲಸ ಜಾಸ್ತಿ ಇದೆ. ಏನು 10 ನಿಮಿಷ ಆಗುವಂಥ ಕೆಲಸ ಅಲ್ಲ, 1 ಅವರ್ 2 ಅವರ್ ಬೇಕೇ ಬೇಕು ಒಂದು ಕೆಲಸ ಮುಗಿಸೋದಕ್ಕೂ. ಈಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಬ್ಬರು ಇವನ್ ಫ್ರೆಂಡು ಜಾಯ್ನ್ ಆಗ್ತಾ ಅಂತ ಹೇಳಿದ್ದಾರೆ. ಆಲ್ರೆಡಿ ವೇಟಿಂಗಲ್ಲಿದ್ದಾರೆ, ಬಾಗ್ಲೂರಲ್ಲಿ ಜಾಯ್ನ್ ಆಗ್ತಾರೆ ಅಂತ ಶೀಘ್ರದಲ್ಲಿ ಬರ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಅವಾಗಲೇ ಒಂದಷ್ಟು ಉದ್ದ ವಿಡಿಯೋ ಶೂಟ್ ಮಾಡಿದ್ವಿ, ಬಟ್ ಅದು ಬ್ಲಾಗೇ ಆಗಲಿಲ್ಲ. ನೋಡ್ತಾನೆ ಅಣ್ಣ ಬ್ಲಾಗ್ ಮಾಡ್ತಾರದು. ಹಲೋ ಬ್ರೋ. ಹಾಯ್ ಬ್ರೋ. ಏನು ಸಮಾಚಾರ? ನಿಮ್ಮ ಹೆಸರು? ಕಾರ್ತಿಕ್. ಹೌದಾ? ಎಲ್ಲಿ ಇವಾಗಪ್ಪ? ಓಕೆ, ನೀವು ಡ್ರೈವಿಂಗ್ ಮಾಡ್ದ ಬ್ರೋ? ನೀವು ಡ್ರೈವಿಂಗ್ ಮಾಡ್ದ? ನಿಮ್ಮ ಹೆಸರು? ಆಕಾಶ್ ಅಂತ ಬ್ರೋ. ಗೊತ್ತಾಯ್ತು, ಕೇಳಿದ್ವಿ. ಹೌದಾ? ಅವತ್ತು ನಮ್ಮಿಗೆ ಕೇಳಿದ್ವಿ ಸರ್, ನನ್ನೇ ಯಾವುದು? ನಮ್ಮಿಗೆ. ಹಾಂ ಹಾಂ ಹಾಂ, ಓಕೆ ಓಕೆ ಓಕೆ, ಆಯ್ತಾ ಇಲ್ವಾ? ಏನು ಕತೆ? ಇಲ್ಲ ಅಣ್ಣ ಅಂತ ಕೊಟ್ಟಿದ್ದಕ್ಕೆ ಆಗಿಲ್ಲ. ಬ್ರದರ್ ರಿಲೇಶನ್ಶಿಪ್ ಕೊಟ್ಟಿದ್ದಕ್ಕೆ ಆಗಿಲ್ಲ. ಕನ್ನಡಲ್ಲಿ ಜಾಮ್ ಆದ್ರೆ ಅಲ್ಲಲ್ಲ ಬ್ರೋ, ನಾನು ಹೇಳ್ತಿರೋದು ಅಲ್ಲಿ ಯಾರೋ ಇದ್ದಾರೆ ನೋಡಿ. ಇಲ್ಲಿ ಕೇಳಿದ್ರೆ ಇದಾಗ್ಬಿಡುತ್ತೆ. ನಮ್ಮ ಮಕ್ಕಳು ಏನು ಗೊತ್ತಲ್ಲಿ ಆಟೋದವರು ಅದಕ್ಕೆ ಬಿಡಲ್ಲ. ನಮ್ಮ ಮಕ್ಕಳು ಇಲ್ಲ ಹಿಂಗೆ ಅಂತ ಇದು ಮಾಡ್ತಾರೆ. ಇಲ್ಲಿ ಜಾಸ್ತಿ ಬಸ್ಗಳು ಬರುತ್ತಲ್ಲ, ಅದೇ ಸಮಸ್ಯೆ. ಇಲ್ಲೂ ಇಲ್ಲ, already ನಿಲ್ಸ್ಕೊಳ್ತಾನೆ. ಇಲ್ಲಿದ್ದಾರೆಲ್ಲ ತೆಗ್ಸ್ಬಿಟ್ಟಿದಾರಲ್ಲ. ಇವರೆಲ್ಲ ತೆಗ್ಸ್ಬಿಟ್ಟಿಲ್ಲ, ಬೋಲ್ಸ್ ಅಂತಾನೆ ಬೋಸ್ ಅಂತೂ ಕರೆಕ್ಟ್. ಇಲ್ಲಿ ಇಟ್ಕೊಬೋದು. ಆಟೋ ಸ್ಟ್ಯಾಂಡ್ ಹತ್ರ ಇಡಕ್ಕೆ ಬಿಡಲ್ಲ. ಆಟೋ ಸ್ಟ್ಯಾಂಡ್ ಹತ್ರ ಇಡಕ್ಕೆ ಬಿಡೋದೇ ಇಲ್ಲ. ನಾವು ನಿನ್ನೆ ಆ ಪಾಯಿಂಟಲ್ಲಿ ನೋಡಿದ್ವಲ್ಲ, ಆ ಕಡೆ ಅವನು ಅಲ್ಲೇ ಎಲ್ಲಿ? ಹಾಂ, ಆ ಪಾಯಿಂಟು. ಬಿಕಾಸ್ ಅದು ಸ್ಪೇಸ್ ಜಾಸ್ತಿ ಚೆನ್ನಾಗಿದೆಯಲ್ಲ. ಎಲ್ಲಿ ಅಲ್ಲಿ ಗಾಡಿ ಬಿಟ್ಟು ಹಾಂ, ಅಲ್ಲಿ. ನಾನು ಹೇಳೋದು ಅಲ್ಲೇ ಆ ಜಾಗ. ಅದೇ ನಿನಗೆ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಅಲ್ಲಿ ಜಾಸ್ತಿ ಆಗಲ್ಲ. ಪ್ಲಾನ್ ಶಿಫ್ಟೆಡ್. ಗಾಯ್ಸ್, ಈ ಏರಿಯಾ ಕಂಪ್ಲೀಟು ಕ್ಯಾನ್ಸಲ್ ಆಗಿದೆ. ಈಗ ಇನ್ನೊಂದು ಏರಿಯಾಗೆ ಹೋಗ್ತಾ ಇದ್ದೀವಿ. ಗೈಸ್ ಚೆನ್ನಾಗಿದ್ರಲ್ಲ ಹುಡುಗಿರು.